यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ. ಕನ್ನಡ ನೈನ್ಗೆ ಸ್ವಾಗತ. ನಾನು ಮಾಲಾ. ಹಿಂದೂಗಳ ಪವಿತ್ರ ಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇದರಲ್ಲಿ ಭಗವದ್ಗೀತೆ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿದೆ. ಸಾಕ್ಷಾತ್ ಭಗವಂತನ ಮಾತುಗಳು ಇದರಲ್ಲಿ ನಾವು ಕಾಣಬಹುದು ಅಂತ ಹಿರಿಯರು ಹೇಳಿರೋದನ್ನ ನೀವು ಕೇಳಿರಬಹುದು. ಈ ಭಗವದ್ಗೀತೆಯ ಪಠಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಪಠಣೆಯನ್ನ ಮಾಡಬೇಕು? ಈ ಭಗವದ್ಗೀತೆಯಲ್ಲಿ ಇರುವಂತ ಸಾರಾಂಶವೇನು? ಅದರಲ್ಲಿರುವಂತ ಅರ್ಥವನ್ನ, ಸಾರಾಂಶವನ್ನ ಯಾಕೆ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು? ಹೀಗೆ 108 ಪ್ರಶ್ನೆಗಳು ನಮ್ಮಲ್ಲಿ ಮೂಡೋದು ಸಹಜ. ಹೌದು, ಇಂಥ 108 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ದಿವ್ಯಾ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಧನ್ಯವಾದಗಳು. ತಮ್ಮ ಪರಿಚಯವನ್ನ ವೀಕ್ಷಕರಿಗೆ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ದಿವ್ಯಾ. ನಾನು 4 ವರ್ಷಗಳಿಂದ ಭಗವದ್ಗೀತೆಯನ್ನ ಕಲಿತಾ ಇದ್ದೇನೆ. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಭಗವದ್ಗೀತೆಯನ್ನ ಹೇಳ್ಕೊಡ್ತಾ ಇದ್ದೇನೆ. ಭಗವದ್ಗೀತೆ ಅಂದ್ರೆ ಏನು? ಇದರಲ್ಲಿರುವಂತ ಸಾರಾಂಶ ಏನ್ ಹೇಳತ್ತೆ? ಮತ್ತೆ ಈ ಭಗವದ್ಗೀತೆ ಯಾವಾಗ ಆರಂಭವಾಯಿತು? ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ. ಹೌದು, ನೀವು ಕೇಳಿದ್ರಿ, ಭಗವದ್ಗೀತೆ ಅಂದ್ರೆ ಏನು? ಹೌದು, ಭಗವದ್ಗೀತೆ ಅಂದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟಂತಹದ್ದು. ಈ ಭಗವದ್ಗೀತೆ ಒಂದು ಪುಟ್ಟ ಕೃತಿಯಲ್ಲ, ಇದು ಒಂದು ಮೇರು ಕೃತಿ. ಈ ಭಗವದ್ಗೀತೆಯಲ್ಲಿ ನಾವು ಹಲವಾರು ರೀತಿಯಾಗಿರ್ತ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂತಹ ಒಂದು ಪವಿತ್ರವಾದಂತಹ ಗ್ರಂಥ ಅಂತ ಹೇಳ್ಬಹುದು. ಭಗವದ್ಗೀತೆ 5000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟಂತಹ ಒಂದು ಗೀತೋಪದೇಶ ಆಗಿರ್ತಕ್ಕಂಥದ್ದು. ಈ ಭಗವದ್ಗೀತೆ ಎಲ್ಲ ಭಾಷೆಗಳಲ್ಲೂ ಕೂಡ ತರ್ಜುಮೆಗೊಂಡಂತಹ ಒಂದು ಗೀತೆ. ಇದು ಬರೀ ದೇವರ ಗ್ರಂಥವಲ್ಲ, ಇದು ನಮ್ಮ ಜೀವನ ಶೈಲಿಯ ನಿರೂಪಣೆಯನ್ನು ಮಾಡತಕ್ಕಂಥ ಒಂದು ಪವಿತ್ರವಾದಂತಹ ಗ್ರಂಥ ಅಂತ ಹೇಳಬಹುದು. ಈ ಭಗವದ್ಗೀತೆ ಮಹಾಭಾರತದ ಯುದ್ಧ ಆರಂಭವಾಗುವ ಮೊದಲು ಇದನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡತಕ್ಕಂಥದ್ದು. ಮಹಾಭಾರತ ಯುದ್ಧದಲ್ಲಿ ಈ ಕುರುಕ್ಷೇತ್ರ ಯುದ್ಧ ಸಂಭವಿಸುವಾಗ ಅರ್ಜುನ ತನ್ನ ಯುದ್ಧದಲ್ಲಿ ಪಾಲ್ಗೊಂಡಂತಹ ತನ್ನ ಅಣ್ಣ ತಮ್ಮಂದಿರು, ಸಹೋದರರು, ಹಾಗೆ ಎಲ್ಲ ಗುರುಗಳನ್ನು ನೋಡಿ, ನಾನು ಯುದ್ಧವನ್ನು ಮಾಡಲಾರೆ, ನಾನು ಯುದ್ಧವನ್ನು ಮಾಡೋದಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ತಾನೆ. ಹಾಗಾಗಿ ಇದೊಂದು ವಿಷಾದದಿಂದ ನಡೆದಿರ್ತಕ್ಕಂತಹ ಒಂದು ಶ್ಲೋಕವಾಗಿರ್ತಕ್ಕಂಥದ್ದೊಂದು ಗೀತೆಯಾಗಿರ್ತಕ್ಕಂಥದ್ದು. ಭಗವಂತ, ನಾನು ಯುದ್ಧವನ್ನು ಮಾಡೋದಿಲ್ಲ, ನಮ್ಮ ಮುಂದೆ ಯುದ್ಧವನ್ನು ಮಾಡ್ತಾ ಇರೋರು ನನ್ನ ಅಣ್ಣ ತಮ್ಮಂದಿರು, ನನ್ನ ಸೋದರ ಮಾವಂದಿರು, ನನ್ನ ಗುರುಗಳು, ನನ್ನ ಪಿತಾಮಹರು ಎಲ್ಲರೂ ಕೂಡ ಇದ್ದಾರೆ, ಇವರನ್ನು ನೋಡಿ ನಾನು ಯುದ್ಧವನ್ನು ಮಾಡಲಾರೆ ಇವ್ರ ಜೊತೆ ಅಂಥೇಳಿ ಆ ರಥದ ಮೇಲೆ ಕುಳಿತಿರ್ತಕ್ಕಂತಹ ಅರ್ಜುನ ತನ್ನ ಬಿಲ್ಲುಗಳನ್ನು ಕೆಳಕ್ಕೆ ಇಟ್ಟು, ನನ್ನ ಕೈಲಿ ಆಗೋದಿಲ್ಲ, ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿ ತುಂಬ ವಿಷಾದದಿಂದ, ದುಃಖದಿಂದ ಹೇಳ್ತಾ ಇರ್ತಕ್ಕಂಥದ್ದು ಅರ್ಜುನ ಶ್ರೀಕೃಷ್ಣನಿಗೆ. ಆಗ ಶ್ರೀಕೃಷ್ಣ, ಯುದ್ಧ ಕ್ಷತ್ರಿಯನ ಧರ್ಮ, ಯುದ್ಧವನ್ನು ನೀನು ಮಾಡಲೇಬೇಕು, ಇದು ನಿನ್ನ ಕರ್ತವ್ಯ ಅಂತ ಹೇಳಿ ಆ ಸಂದರ್ಭದಲ್ಲಿ ಈ ಭಗವದ್ಗೀತೆಯನ್ನ ಉಪದೇಶವನ್ನ ಮಾಡಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಈ ರಾಮಾಯಣ, ಮಹಾಭಾರತ ಭಗವದ್ಗೀತೆಗೆ ಸಂಬಂಧವನ್ನ ಹೊಂದಿದ್ಯಾ?
ಹೌದು, ನೋಡಿ, ಈ ರಾಮಾಯಣ ಮತ್ತೆ ಮಹಾಭಾರತ ಇವೆರಡೂ ಕೂಡ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾಗಿರ್ತಕ್ಕಂಥದ್ದು. ಈ ರಾಮಾಯಣ ಮತ್ತು ಮಹಾಭಾರತದಲ್ಲಿ ರಾಮರು ಹಾಗೂ ಮಹಾಭಾರತದಲ್ಲಿ ಪಾಂಡವರು ಇಬ್ಬರೂ ಕೂಡ ಧರ್ಮಿಷ್ಠರಾಗಿರ್ತಕ್ಕಂಥದ್ದು. ಹೀಗೆ ನೋಡಿ, ನಾವು ಈ ಮಹಾಭಾರತದಲ್ಲಿ ಭೀಮನಷ್ಟೇ, ಹೇಗೆ ರಾಮಾಯಣದಲ್ಲಿ ಹನುಮಂತ ಎಷ್ಟು ಶಕ್ತಿವಂತನೋ ಹಾಗೆ ಮಹಾಭಾರತದಲ್ಲಿ ಭೀಮನು ಕೂಡ ಅಷ್ಟೇ ಶಕ್ತಿವಂತನಾಗಿರ್ತಕ್ಕಂಥದ್ದು. ಹಾಗೆ ನಾವು ಈ ಮಹಾಭಾರತದಲ್ಲಿ ಕೃಷ್ಣ ನಡೆಸುವಂತಹ ರಥದ ಮೇಲೆ ನಾವು ಒಂದು ಧ್ವಜವನ್ನು ನೋಡ್ತೇವೆ, ಅದರಲ್ಲಿ ನಮ್ಮ ಹನುಮಂತನ ಒಂದು ಭಾವಚಿತ್ರವನ್ನು ನೋಡ್ತೇವೆ. ಹಾಗೆ ಹೇಗೆ ಈ ರಾಮಾಯಣ ಮತ್ತು ಮಹಾಭಾರತ ಇವೆರಡೂ ಕೂಡ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಗ್ರಂಥಗಳಾಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು ನಮ್ಮ ಹಿಂದೂ ಧರ್ಮದಲ್ಲಿ. ಈ ಮಹಾಭಾರತದಲ್ಲಿ ಈ ಭೀಷ್ಮ ಪರ್ವ ಅಂತ ಹೇಳಿ ಬರುತ್ತೆ. ಆ ಭೀಷ್ಮ ಪರ್ವದಲ್ಲಿ 23ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ಈ ಭಗವದ್ಗೀತೆಯನ್ನ ನಾವು ನೋಡಬಹುದು. ಈ ಭಗವದ್ಗೀತೆಗೂ ಮಹಾಭಾರತಕ್ಕೂ ಒಂದು ಅನ್ಯೋನ್ಯವಾದ ಸಂಬಂಧ ಇರ್ತಕ್ಕಂಥದ್ದು. ಹೇಗೆ ನೋಡಿ, ಮಹಾಭಾರತದಲ್ಲಿ ಮೊದಲಿಗೆ ವ್ಯಾಸ ಮಹರ್ಷಿಗಳು, ವೇದವ್ಯಾಸರು ಇದನ್ನ ಬರೀತಾರೆ. ಬರೆಯೋದಕ್ಕೆ ಏನು ಅವರ ಮನಸ್ಸಿನಲ್ಲಿ ಹಲವಾರು ರೀತಿಯ ಯೋಚನೆಗಳು ಬರ್ತಾ ಇರುತ್ತೆ. ಆಗ ಬ್ರಹ್ಮನಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಬ್ರಹ್ಮ, ನನ್ನ ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆಗಳು ಬರ್ತಾ ಇದೆ, ಇದನ್ನ ನನಗೆ ಬರೆಯೋದಿಕ್ಕಾಗಲ್ಲ, ಅಷ್ಟು ಫಾಸ್ಟಾಗಿ ನನ್ನ ಆಲೋಚನೆಗಳು ಬರ್ತಾ ಇದೆ. ಹಾಗಾಗಿ ಬರೆಯೋದಕ್ಕೆ ಒಬ್ಬ ಸೂಕ್ತವಾದಂಥ ವ್ಯಕ್ತಿಯನ್ನು ನೀನು ಹೇಳು ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾರೆ, ಗಣೇಶ ಒಳ್ಳೆಯ ವ್ಯಕ್ತಿ ಇದನ್ನ ಬರೆಯೋದಿಕ್ಕೆ ಅಂತ ಹೇಳಿ ಕೇಳ್ತಾರೆ. ಆಗ ವ್ಯಾಸರು ಗಣಪತಿ ಹತ್ತಿರ ಬಂದು, ಗ್ರಂಥ ಒಂದು ರಚಿತವಾಗಬೇಕು, ಅದಕ್ಕೋಸ್ಕರ ನೀನು ಅದನ್ನು ಬರೀಬೇಕು ಅಂತ ಹೇಳಿ ಕೇಳ್ತಾರೆ. ನಾನು ಹೇಳ್ತಕ್ಕಂಥ ಪ್ರತಿಯೊಂದನ್ನು ನೀನು ಬರಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗಣೇಶ ಒಂದು ವಿಷಯವನ್ನ ಹೇಳ್ತಾರೆ. ಏನು? ನಾನು ಬರೆಯೋದಿಕ್ಕೆ ಶುರು ಮಾಡಿದ್ಮೇಲೆ ನಾನು ನಿಲ್ಲಿಸೋದಿಲ್ಲ, ಆ ರೀತಿ ನೀವು ಹೇಳ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸರೇ ಹೇಳ್ತಾರೆ, ಆಯಿತು ಬರೀರಿ ಅಂತ ಹೇಳ್ತಾರೆ. ಆದರೆ ವ್ಯಾಸರು ಕೂಡ ಒಂದು ಕಂಡೀಷನ್ ಹಾಕ್ತಾರೆ. ಏನು ನೋಡಿ, ಏನೇ ಒಂದು ಪದ ಅಥವಾ ಅಕ್ಷರವನ್ನ ಬರೆಯುವುದಕ್ಕೆ ಮುಂಚೆ ಅದನ್ನು ಅರ್ಥ ಮಾಡಿಕೊಂಡು ಬರೀಬೇಕು, ಅದನ್ನು ಅರ್ಥ ಮಾಡಿಕೊಳ್ಳದೆ ನೀನು ಬರೆಯುವ ಹಾಗಿಲ್ಲ ಅಂತೇಳಿ ಹೇಳ್ತಾರೆ. ಹಾಗೆ ಇವರಿಬ್ಬರ ಸಂಯೋಗದಲ್ಲಿ ಬಂದಿರತಕ್ಕಂಥದ್ದು ಈ ಮಹಾಭಾರತ. ಈ ಮಹಾಭಾರತದಲ್ಲಿ ಭಗವದ್ಗೀತೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಕುರುಕ್ಷೇತ್ರ ಯುದ್ಧ ಆರಂಭವಾಗುವುದಕ್ಕಿಂತ ಮೊದಲು ಈ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಕ್ಕಂಥದ್ದು. ಇದೇ ಇವೆರಡರ ಮಹಾಭಾರತ ಮತ್ತು ಭಗವದ್ಗೀತೆ ಇವೆರಡರ ಸಂಬಂಧ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳಬಹುದು. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದಾವೆ? ಈ ಅಧ್ಯಾಯಗಳು ಏನನ್ನ ತಿಳಿಸುತ್ತೆ? ಹೌದು, ಇದರಲ್ಲಿ ಈ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳನ್ನು ನಾವು ನೋಡಬಹುದು. ನೋಡಿ, ಇಲ್ಲಿ ನಾವು ಈ ಭಗವದ್ಗೀತೆ 18 ಅಧ್ಯಾಯಗಳು ಅಂತ, ಇದು ಮಹಾಭಾರತದ ಒಂದು ನಂಟು. ಈ ಮಹಾಭಾರತದಲ್ಲಿ ನಾವು 18 ಪರ್ವಗಳನ್ನು ನೋಡ್ತೇವೆ. ಈ 18 ಪರ್ವಗಳಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕೂಡ 18 ದಿನ. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದು ಕೂಡ 18 ಅಧ್ಯಾಯಗಳನ್ನು ಒಳಗೊಂಡ ಒಂದು ಮೇರು ಕೃತಿಯಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಈ 18ರಲ್ಲಿ ಎಷ್ಟು ನಂಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಮತ್ತೆ ಪಾಂಡವರ ನಡುವೆ ಇರ್ತಕ್ಕಂಥ 18 ಅಕ್ಷೋಹಿಣಿ ಸೈನ್ಯಗಳು ಕೂಡ ಇದರಲ್ಲಿ ಸೇರಿರ್ತಕ್ಕಂಥದ್ದು. ಆದರೆ ನೋಡಿ, ಇದರಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳು, ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ. ಹಾಗೆ ಒಟ್ಟು ಈ ಕುರುಕ್ಷೇತ್ರ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳು ಸೇರಿರ್ತಕ್ಕಂಥದ್ದು. ಹಾಗೆ ಇನ್ನೊಂದನ್ನು ನಾವು ಮರಿಬಾರ್ದು. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಾನೆ, ಹೇಗೆ ಹೇಳ್ತಾನೆ? 18 ರಾಜರುಗಳ ಹೆಸರುಗಳನ್ನ ಹೇಳ್ತಾನೆ. ಹಾಗೆ ನೋಡಿ, ಈ ಮಹಾಭಾರತದಲ್ಲಿ ಇದ್ದಂತಹ 18 ಪರ್ವಗಳು
ಹಾಗೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕೂಡ 18 ದಿನ. ಭಗವದ್ಗೀತೆಯಲ್ಲಿ ಕೂಡ 18 ಅಧ್ಯಾಯಗಳಿದೆ. ಅಲ್ಲಿ ಸೇರಿರ್ತಕ್ಕಂಥ ಅಕ್ಷೋಹಿಣಿ ಸೈನ್ಯಗಳು ಕೂಡ 18 ಇದೆ. ಮಹಾಭಾರತದಲ್ಲಿ ದುರ್ಯೋಧನ ಹೇಳಿರ್ತಕ್ಕಂತಹದ್ದು ಕೂಡ 18 ಜನರ ಹೆಸರುಗಳು. ಹಾಗೆ ಈ 18ರಲ್ಲಿ ಒಂದು ನಂಟಿದೆ ಅನ್ನೋದನ್ನ ನಾವು ವಿವರಿಸಬಹುದು. ಇಲ್ಲಿ ಮೊದಲ 6 ಅಧ್ಯಾಯಗಳು ತತ್ವಜ್ಞಾನದ ಬಗ್ಗೆ ತಿಳಿಸುವಂತಹದ್ದು ಶ್ರೀಕೃಷ್ಣ ಪರಮಾತ್ಮ ಮಾಡಿರುವಂಥದ್ದು. ಹಾಗೆ ಮುಂದಿನ 6 ಅಧ್ಯಾಯಗಳು ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನ ತಿಳಿಸ್ತಕ್ಕಂಥದ್ದು. ನಂತರದ 6 ಅಧ್ಯಾಯಗಳು ಜ್ಞಾನ ಮತ್ತು ಕರ್ಮ ಈ ಎರಡೂಗಳನ್ನು ಒಳಗೊಂಡಂತಹ ಒಂದು ಉಪದೇಶವನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಈ 6, 6, 6 ಇವುಗಳನ್ನು ನಾವು ಷಟ್ಕಗಳೆಂದು ಕರೆಯುತ್ತೇವೆ. ಹೇಗೆ ಈ 6 ಅಧ್ಯಾಯಗಳು, ಮೊದಲ 6 ಅಧ್ಯಾಯ, ನಂತರದ 6 ಅಧ್ಯಾಯ, ಹಾಗೆ ಮುಂದಿನ 6 ಅಧ್ಯಾಯ, ಈ 6, 6, 6 ಅನ್ನೋದನ್ನ ನಾವು ಈ ಏನು ಷಟ್ಕಗಳೆಂದು ಕರಿತೇವೆ. ಇದರಲ್ಲಿ ಮೊದಲನೇದಾಗಿ ನಾವು ಅರ್ಜುನ ವಿಷಾದ ಯೋಗ ಅಂತ ಹೇಳಿ ಕರಿತೀವಿ. ಇಲ್ಲಿ ಯೋಗ ಅಂತ ಅಂದ್ರೆ ಏನು ಅಂದ್ರೆ ಉಪಾಯ. ಏನು ಭಗವಂತ ಅರ್ಜುನನಿಗೆ ಬಂದಿರತಕ್ಕಂತಹ ಸಮಸ್ಯೆಗಳನ್ನ, ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂತಹ ಉಪಾಯವನ್ನ ಹೇಳುವಂತಹದ್ದು ಅನ್ನೋದನ್ನ ನಾವು ತಿಳ್ಕೋಬಹುದು ಇದರಲ್ಲಿ. ಪ್ರಸ್ತುತವಾಗಿ ಮಕ್ಕಳು ಟಿವಿ ಮತ್ತೆ ಮೊಬೈಲ್ಗಳಲ್ಲಿ ಕಾಲ ಕಳೆಯೋದು ಹೆಚ್ಚಾಗಿದೆ. ಈ ಮಕ್ಕಳಲ್ಲಿ ಭಗವದ್ಗೀತೆಯ ಪಾರಾಯಣವನ್ನ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡು ಈ ಭಗವದ್ಗೀತೆ ಪಾರಾಯಣವನ್ನ ಪ್ರಾರಂಭಿಸೋದಾದ್ರೆ ಹೇಗೆ ಪ್ರಾರಂಭಿಸೋದು? ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಮೊಬೈಲ್ ನೋಡೋದಕ್ಕೆ ಬಹಳ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಹಾಗೆ ನೋಡಿ, ಈ ಮನೆಯಲ್ಲಿ ನಾವು ಒಂದು ಸಂಸ್ಕಾರವನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಏನು ಆ ಸಂಸ್ಕಾರ? ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಎದ್ದಾಗ ಒಂದು ಶ್ಲೋಕವನ್ನು ಹೇಳಬೇಕು. ಸ್ನಾನ ಮಾಡುವಾಗ ಒಂದು ಶ್ಲೋಕವನ್ನು ಹೇಳಬೇಕು. ಊಟ ಮಾಡುವಾಗ ಒಂದು ಶ್ಲೋಕವನ್ನು ಹೇಳಬೇಕು. ಗುರುಗಳಿಗೆ ನಮಸ್ಕರಿಸುವಾಗ ಒಂದು ಶ್ಲೋಕವನ್ನು ಹೇಳಬೇಕು. ಹೀಗೆ ಹಲವಾರು ರೀತಿಯ ಶ್ಲೋಕಗಳನ್ನು ನಾವು ಒಳಗೊಂಡಿದ್ದೇವೆ. ಹಾಗೆ ಭಗವದ್ಗೀತೆಯು ಕೂಡ ಈ ಮಕ್ಕಳಲ್ಲಿ ನಾವು ಏನು ಮನೆಯಲ್ಲಿ ಆ ಮಕ್ಕಳಿಗೆ ಭಗವದ್ಗೀತೆಯನ್ನು ಹೇಳ್ಕೊಡೋದ್ರಿಂದ, ಆ ಪಾರಾಯಣವನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರಬಹುದು, ಶಾಂತವಾಗಿರಬಹುದು. ಮಕ್ಕಳಿಗೆ ಪ್ರತಿದಿನ ನಾವು ಭಗವದ್ಗೀತೆಯನ್ನು ಪಾರಾಯಣ ಮಾಡಿಸ್ಬೇಕು, ಭಗವದ್ಗೀತೆಯನ್ನು ಹೇಳ್ಕೊಡ್ಬೇಕು. ದಿವಸಕ್ಕೆ ಒಂದು ಶ್ಲೋಕದ ಹಾಗೆ ನೀವು ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳಿಕೊಟ್ರೆ ನಿಮ್ಮ ಮಕ್ಕಳು ಹಠ ಮಾಡುವುದು, ಹಾಗೆ ಜಗಳ ಮಾಡುವುದು, ಇವೆಲ್ಲವನ್ನು ಬಿಟ್ಟು ಯಾವಾಗಲೂ ಸಮಾಧಾನವಾಗಿ ಇರ್ತಾರೆ. ಇದನ್ನು ಪ್ರತಿದಿನ ಒಂದು ಶ್ಲೋಕದ ಹಾಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ನಿಜವಾಗ್ಲೂ ಅವರ ಜೀವನದಲ್ಲಿ ಒಂದು ಅದ್ಭುತವಾದ ಚೇಂಜಸ್ ಅನ್ನು ನೀವು ನೋಡಬಹುದು. ಈ ಭಗವದ್ಗೀತೆಯ ಪಾರಾಯಣದಿಂದ ಏನು ಉಪಯೋಗ ಇದೆ? ಹೌದು, ಈ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಭಗವದ್ಗೀತೆಯು ಒಂದು. ಹಾಗೆ ಅವರವರ ಧರ್ಮಗಳಲ್ಲಿ ಧರ್ಮ ಗ್ರಂಥಗಳು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೆ ಹಿಂದೂ ಧರ್ಮದಲ್ಲೂ ಕೂಡ ಈ ಭಗವದ್ಗೀತೆ ಬಹಳ ಶ್ರೇಷ್ಠವಾದಂತಹ ಕೃತಿ. ಹೇಗೆ ಹೌದು, ನೀವು ಕೇಳಿದ್ರಿ ಏನು ಚಿಕ್ಕ ಮಕ್ಕಳಿಗೆ ಅಥವಾ ಮನೆಯಲ್ಲಿ ಇರೋವರಿಗೆ ಹೇಗೆ ಭಗವದ್ಗೀತೆಯಿಂದ ಏನು ಉಪಯೋಗ ಆಗುತ್ತೆ ಅಂತ. ಹೌದು, ನಾವು ಈ ಭಗವದ್ಗೀತೆಯನ್ನು ಓದುವಾಗಲೂ ಅಥವಾ ಕೇಳುವಾಗಲೂ ಒಂದು ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ನಾವು ಮನೆಯಲ್ಲಿ ಹಲವಾರು ರೀತಿಯ ವಸ್ತುಗಳನ್ನು ಇಟ್ಕೊಂಡಿರ್ತೀವಿ, ಆದರೆ ಭಗವದ್ಗೀತೆಯನ್ನು ಇಟ್ಕೊಂಡಿರೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಭಗವದ್ಗೀತೆಯ ಪುಸ್ತಕವನ್ನು ಇಟ್ಕೋಬೇಕು. ಹಾಗೆ ಇದನ್ನ ಓದೋದ್ರಿಂದ, ಹಾಗೆ ಇದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಹಚ್ಚಿದ ನಂತರ ನಾವು ಈ ಭಗವದ್ಗೀತೆಯನ್ನು ಪಾರಾಯಣವನ್ನು ಮಾಡಬೇಕು. ಕೆಲವರಿಗೆ ಓದೋದಕ್ಕೆ ಬರಲ್ಲ. ಹೌದು, ನೀವು ಓದಬೇಡಿ, ಅಟ್ಲೀಸ್ಟ್ ಶ್ರವಣವನ್ನು ಮಾಡಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ಬಹಳಷ್ಟು ಪಾಪಗಳು ಪರಿಹಾರವಾಗುವಂಥದ್ದು ಈ ಭಗವದ್ಗೀತೆಯ ಪಾರಾಯಣ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ ಅನ್ನೋದನ್ನ ನಾವು ಹೇಳಬಹುದು. ಭಗವದ್ಗೀತೆಯ ಪಠಣೆಯಿಂದ ಮಾನಸಿಕವಾಗಿ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಇದು ನಿಜನಾ? ಹೌದು, ನೋಡಿ, ಈ ಭಗವದ್ಗೀತೆಯಲ್ಲಿ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುವಂಥದ್ದು. ಇಂದಿನ ನಮ್ಮ ಆಧುನಿಕ ಯುಗದಲ್ಲಿ ಬಹಳಷ್ಟು ಒತ್ತಡದ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಒತ್ತಡವೆಲ್ಲವೂ ನಿವಾರಣೆ ಆಗುತ್ತೆ. ಆಮೇಲೆ ಅನುಭವಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಗ್ರಂಥ ಅದೇ ಭಗವದ್ಗೀತೆ. ನಾವು ಬಹಳಷ್ಟು ಸಮಸ್ಯೆಗಳನ್ನು ನೋಡ್ತೇವೆ, ಬಹಳಷ್ಟು ಆತಂಕಗಳನ್ನು ಪಡ್ತೇವೆ, ಬಹಳಷ್ಟು ಭಯವನ್ನು ಪಡ್ತೇವೆ.
ಇವೆಲ್ಲವುಗಳಿಗೆ ಅಂದ್ರೆ ಏನು ಒಂದು ಸಮಸ್ಯೆ ಉದ್ಭವಿಸ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಆ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಮಾರ್ಗವೇ ಈ ಭಗವದ್ಗೀತೆ. ಅಂದ್ರೆ ಅನುಭವಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ಗ್ರಂಥ ಈ ಭಗವದ್ಗೀತೆ ಅಂತ ನಾವು ಹೇಳಬಹುದು. ಹಾಗೆ ನೋಡಿ, ನಮಗೆ ಎಲ್ಲ ಸಮಸ್ಯೆಗಳು ಕೂಡ ನಾವು ಏನು ಅನುಭವಿಸ್ತಾ ಇದ್ದೀವೋ ಆ ಸಮಸ್ಯೆಗಳಿಗೆ ಅತ್ಯಂತ ಸುಲಭ ಮಾರ್ಗದಲ್ಲಿ ಸುಲಭೋಪಾಯವಾಗಿ ನಮಗೆ ಆ ಪರಿಹಾರವನ್ನ ಕಂಡುಕೊಳ್ಳಬಲ್ಲಂತಹ ಒಂದು ಗ್ರಂಥ ಅಂತ ನಾವು ಹೇಳಿದ್ರೆ ಅದೇ ಶ್ರೀಮದ್ ಭಗವದ್ಗೀತೆ. ಇದರಿಂದ ಎಲ್ಲ ಪಾಪಗಳು ಪರಿಹಾರವಾಗಿ ಮನಸ್ಸಿನಲ್ಲಿ ಶಾಂತಿ ಸಮಾಧಾನವಾಗಿ ಇರ್ತಕ್ಕಂತಹ ಒಂದು ಭಾವನೆಯನ್ನ ಉಂಟು ಮಾಡತಕ್ಕಂತಹ ಒಂದು ಗೀತೆ. ಪ್ರತಿದಿನ ಈ ಗೀತೆಯನ್ನ ಪಾರಾಯಣ ಮಾಡೋದರಿಂದ, ಪಠಣ ಮಾಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗಿರ್ತಕ್ಕಂಥದ್ದು. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ನೋಡಿ, ಇಲ್ಲಿ ಭಗವದ್ಗೀತೆ ನಮ್ಮ ದೇವೋತ್ತಮನಾಗಿರ್ತಕ್ಕಂತಹ ಪರಮ ಪುರುಷನೇ ಆಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ, ಯಾವುದೇ ಶಾಸ್ತ್ರ ಪುರಾಣಗಳನ್ನು ಓದುವ ಅಗತ್ಯವಿಲ್ಲ. ಯಾಕೆಂದ್ರೆ ಈ ಭಗವದ್ಗೀತೆಯನ್ನ ಗಮನವಿಟ್ಟು ಸದಾ ಭಗವದ್ಗೀತೆಯನ್ನ ಕೇಳಿದರೆ ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಏನು ಈ ಒತ್ತಡಗಳು, ಮಾನಸಿಕ ಖಿನ್ನತೆಗಳಿಗೆ ಒಳಗಾಗಿ ಓಡಾಡ್ತಾ ಇದ್ದಾರೆ. ಅಂದ್ರೆ ಯಾವುದಕ್ಕೂ ಅವ್ರಿಗೂ ಸಮಯವಿಲ್ಲ. ಆದ್ರೆ ನೋಡಿ, ಎಷ್ಟರ ಮಟ್ಟಿಗೆ ತಲ್ಲೀನರಾಗಿರ್ತಾರೆ ಅಂತ ಅಂದ್ರೆ ಅವ್ರಿಗೆ ಯಾವುದೇ ವೈದಿಕ ಸಾಹಿತ್ಯವನ್ನು ಓದುವಂತಹ ಅಗತ್ಯವೂ ಇರೋದಿಲ್ಲ. ಆದ್ರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಈ ಭಗವದ್ಗೀತೆ ಎಲ್ಲ ವೈದಿಕ ಸಾಹಿತ್ಯದ ಸಾರ. ನೀವು ಯಾವುದೇ ಶಾಸ್ತ್ರ ಪುರಾಣಗಳನ್ನ ಓದಬೇಕಾಗಿಲ್ಲ. ಈ ಭಗವದ್ಗೀತೆಯನ್ನ ಒಂದನ್ನ ಓದಿದ್ರೆ ಸಾಕು, ಇದನ್ನ ಶ್ರವಣ ಮಾಡಿದ್ರೆ ಸಾಕು, ನಿಮ್ಮ ಹಲವಾರು ಪಾಪ ಕರ್ಮಗಳೆಲ್ಲವೂ ನಾಶವಾಗುವಂಥದ್ದು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಸ್ವತಃ ತಾನೇ ಹೇಳಿರ್ತಕ್ಕಂಥದ್ದೇ ಈ ಗೀತಾ ಮಹಾತ್ಮೆ ಅಂತೇಳಿ ಹೇಳಬಹುದು. ಇಲ್ಲಿ ತನಕ ಭಗವದ್ಗೀತೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ನೀವು ಭಗವದ್ಗೀತೆಯ ಮಹತ್ವವನ್ನ ತಿಳ್ಕೊಂಡ್ವಿ, ಯಾಕೆ ಪಾರಾಯಣ ಮಾಡಬೇಕು, ಅದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ನಿಮಗೆ ಬೋಧಿಸಲಿದ್ದಾರೆ ದಿವ್ಯಾ ಅವರು. ಇಂಥ ವಿನೂತನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.